ಚಂದ್ರಶೇಖರನಾಥ ಶ್ರೀ ಏನೂ ಮಾತಾಡಿಲ್ಲ ಆದ್ರೂ ಕೇಸ್ ಹಾಕಿದ್ದಾರೆ. ಇದೇ ಡಿಕೆಶಿ ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತಾರೆ. ನೀವೇಕೆ ಜೈಲಿಗೆ ಹೋಗಿದ್ರಿ? ಮೇಕೆದಾಟು ವಿಚಾರವಾಗಿ ಹೋಗಿದ್ರಾ ಅಂತ ಡಿಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ವಕ್ಫ್ ಹೋರಾಟದ ಸಂದರ್ಭದಲ್ಲಿ ಯತ್ನಾಳ್ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚಂದ್ರಶೇಖರನಾಥ ಶ್ರೀ ಏನೂ ಮಾತನಾಡಿಲ್ಲ ಆದ್ರೂ ಕೇಸ್ ಹಾಕಿದ್ದಾರೆ. ಇದೇ ಡಿಕೆಶಿ ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತಾರೆ. ಹಾಗಾದ್ರೆ ನೀವ್ ಯಾಕೆ ಜೈಲಿಗೆ ಹೋಗಿದ್ರಿ? ಮೇಕೆದಾಟು ವಿಚಾರವಾಗಿ ಹೋಗಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಹೇಳ್ಯಾರವರು? ಪಾಕಿಸ್ತಾನದ ಹಿಂದೂಗಳಿಗೆ ವೋಟಿಂಗ್ ಪವರ್ ಇಲ್ಲ, ಇವ್ರಿಗೆ ಯಾಕೆ ಕೊಡ್ಬೇಕು? ಇಷ್ಟೆಲ್ಲ ದೇಶದ್ರೋಹಿ ಕೆಲಸ ಮಾಡ್ತಾರಂದ್ರೆ ಏನು ತಪ್ಪೈತೇನ್ರಿ ಸ್ವಾಮಿಗಳು? ನಮ್ಮ ಸಮಾಜದ ಬಗ್ಗೆ ಮಾತಾಡೋದು ತಪ್ಪೇನ್ರಿ? ಆ ಪಾಪ ಅವ್ರ ಮ್ಯಾಗ ಕೇಸ್ ಹಾಕ್ಯಾನ. ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾನೆ, ಇವತ್ತು ಎಲ್ಲರಿಗೂ ಒಂದೇ ಕಾನೂನು, ಯಾರು ತಪ್ಪು ಮಾಡ್ತಾರೋ ಅವ್ರು ಜೈಲಿಗೆ ಹೋಗ್ತಾರೆ. ಹೌದಪ್ಪ, ನೀ ಅದಕ್ಕೆ ಜೈಲಿಗೆ ಹೋಗಿದ್ಯೋ ಪುಣ್ಯಾತ್ಮ? ಮೇಕೆದಾಟು ಸಲ ಹೋಗಿದ್ದೇನು? ಏನು ಕರ್ನಾಟಕದ ನೀರಾವರಿ ಸಲ ಹೋಗಿದ್ದೆ? ನೀನು ಒಬ್ಬ ಸ್ವಾಮಿಗಳ ಬಗ್ಗೆ ಮಾತಾಡೋಂಥದ್ದು ನೈತಿಕತೆನೇ ಇಲ್ಲ. ಇಂಥದ್ದು ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಲಕ್ಕತ್ತ ನೀವು ಲೆಕ್ಕ ಹಾಕ್ರಿ. ಅವ ಮೊನ್ನೆ ಮೌಲ್ವಿ ಮಾತಾಡಿದ್ದಲ್ಲ, ವಿಧಾನಸೌಧದ ಒಳಗಿದ್ದವ್ರನ್ನ ಹೊರಗೆ ಬಿಡೋದಿಲ್ಲ, ಸಡಕ್ಕೆಲ್ಲ ನಮ್ಮದೇ ಆಗ್ತದೆ, ಪಾರ್ಲಿಮೆಂಟ್ ನಮ್ಮದೇ ಆಗ್ತದೆ, ಅವನ ಮೇಲೆ ಕೇಸ್ ಹಾಕ್ಯಾರೇನ್ರಿ? ಆ ಮೌಲ್ವಿ ಮೇಲೆ ಕೇಸ್ ಹಾಕ್ಯಾರೇನ್ರಿ? ಇಲ್ಲ. ಇವತ್ತು ನಮ್ಮ ಒಕ್ಕಲಿಗರ ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಯಾರ. ಮೊನ್ನೆಯಲ್ಲಿ ಅಫ್ಜಲ್ಪುರ್ನಾಗ ಒಬ್ಬರು ಸ್ವಾಮಿಗಳು ಬಂದಿದ್ರು ಗುಲ್ಬರ್ಗಾ ಕಾರ್ಯಕ್ರಮದಾಗ, ಅವರು ಪಾಪ ಹಿಂದೂಗಳ ಪರವಾಗಿ ಮಾತಾಡೋದು, ಅವ್ರ ಮ್ಯಾಗ ಕೇಸ್ ಹಾಕ್ಲಕತ್ತಾರ. ಒಬ್ಬ ಮೌಲ್ವಿ ಏನು ಬೇಕಾದ ಮಾತಾಡ್ತಾನೆ, ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀನಿ ಅಂತಾನೆ. ಇಡೀ ಭಾರತವನ್ನು 2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂದ್ರೂ ಕೇಸ್ ಹಾಕುವುದಿಲ್ಲ. ನೀವು ನಮ್ಮ ಕೈಗೆ ಅಧಿಕಾರ ಕೊಡ್ರಿ, ಈ ಮಕ್ಕಳನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೀವಿ.